ಕಳವಾದ ಮೊಬೈಲ್ಗಳನ್ನು ಪತ್ತೆ ಮಾಡುವ ನಗರಗಳ ಪಟ್ಟಿಯಲ್ಲಿ ಗದಗ 2ನೇ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದು ಬೆಂಗಳೂರಿನ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಎಸ್ ಮುರುಗನ್ ರವರು ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬುಧವಾರದಂದು ಜಪ್ತ ಸ್ವತ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯ ಪೊಲೀಸ್ ಐಟಿಯಲ್ಲಿರುವ ಸಿಇಆರ್ ತಂತ್ರಾಂಶವನ್ನು ಉಪಯೋಗಿಸಿ ದೇಶದಲ್ಲಿ ಕಳ್ಳತನವಾಗಿರುವ ಮೊಬೈಲ್ ಫೋನ್ಗಳ ಮಾಹಿತಿ ಆಧರಿಸಿ ಸತತ ಪರಿಶ್ರಮದಿಂದ ತನಿಖೆ ನಡೆಸಿ ಪತ್ತೆ ಮಾಡಿರುವುದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದಿಸಿದರು. ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇದ್ದಂಥ ವಿಷಯಗಳ ಬಗ್ಗೆ ಕೂಡ ಭಾಳ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ ವ್ಯವಸ್ಥೆಗಳನ್ನು ಮಾಡಲಾಗಿರುವುದರಿಂದ ಮುಂದೆ ಕೂಡ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ನನಗೆ ಅನಿಸಿದೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸೇರಿ ಇಲಾಖೆಯಿಂದ ಉತ್ತಮ ಕೆಲಸಗಳಾಗುತ್ತಿವೆ. ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಬೆಂಗಳೂರಿನ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಎಸ್ ಮುರುಗನ್ ರವರು ತಿಳಿಸಿದರು. ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ನಮ್ಮ ಪೊಲೀಸ್ ಐಟಿಯಲ್ಲಿ ಸಿಇಆರ್ ಎನ್ನುವಂಥ ಒಂದು ತಂತ್ರಾಂಶವನ್ನು ಏರ್ಪಾಡು ಮಾಡಲಾಗಿ ಆ ತಂತ್ರಾಂಶವನ್ನು ಉಪಯೋಗಿಸಿ ದೇಶದಲ್ಲಿ ಬೆಳವಾಗಿರತಕ್ಕಂತಹ ಎಲ್ಲ ಮೊಬೈಲ್ ಫೋನ್ಗಳ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೆಸಿ ಆ ಕಳುವಾದ ಮೊಬೈಲ್ಗಳನ್ನು ಪತ್ತೆ ಮಾಡೋದರಲ್ಲಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರದ ನಂತರ ಗದಗ ಜಿಲ್ಲಾ ಪೊಲೀಸ್ನವರು 2ನೇ ಸ್ಥಾನ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅವರ ಒಂದು ಸತತ ಪ್ರಯತ್ನದ ಫಲವಾಗಿ ಇವತ್ತು ತಾವು ಏನು ವೀಕ್ಷಿಸ್ತಾ ಇದ್ರಿ, ಇಷ್ಟೊಂದು ಮೊಬೈಲ್ ಫೋನ್ಗಳನ್ನು ವಾಪಸ್ ಅದರ ಮಾಲೀಕರಿಗೆ ನೀಡಲಾಗಿದೆ. ಅದೇ ಥರದಲ್ಲಿ ಇಲ್ಲಿ ಏನು ವಾಹನಗಳು ತಾವು ನೋಡ್ತಾ ಇದ್ವಿ, ಬೈಕ್ಗಳಾಗಿರಬಹುದು, ಟ್ರ್ಯಾಕ್ಟರ್ ಟಿಪ್ಪರ್ಗಳಾಗಿರಬಹುದು, ಅವುಗಳು ಸಹ ಕಳ್ಳತನಕ್ಕೆ ಒಳಗಾಗಿ ಮಾಲೀಕರು ಏನು ಕಳೆದುಕೊಂಡಿದ್ದಾರೆ ಅವನ್ನು ಕೂಡ ನಮ್ಮ ಅಧಿಕಾರಿಗಳ ಶ್ರಮದ ಫಲವಾಗಿ ರಿಕವರಿ ಮಾಡಲಾಗಿ ಸಂಬಂಧಪಟ್ಟ ಮಾಲೀಕರಿಗೆ ವಾಪಸ್ ನೀಡಲಾಗ್ತಾ ಇದೆ. ಈಗಾಗಲೇ ನಿನ್ನೆ ಮತ್ತು ಇವತ್ತು ಜಿಲ್ಲೆಯ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ನಾನು ನೋಡಿದ್ದೇನೆ. ಜಿಲ್ಲೆಯಲ್ಲಿ ಉತ್ತಮ ಕೆಲಸಗಳು ಆಗ್ತಾ ಇರುವುದು ನನ್ನ ಗಮನಕ್ಕೆ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಹ ತಿಳಿಸಿ ಮುಂದೆ ಕೂಡ ಇಂಥ ಕೆಲಸಗಳು ಮುಂದುವರಿಯಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಬಳಿಕ ಗದಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎಸ್ ನೇಮಗೌಡ ಅವರು ಕೂಡ ಮಾತನಾಡಿದರು. ಮುರುಗನ್ ಐಪಿಎಸ್ ಎಡಿಜಿಪಿ ಸಾಹೇಬರು ಬೆಂಗಳೂರು ಅವರಿಗೆ ಎಲ್ಲ ಅಧಿಕಾರಿಗಳ ಪರವಾಗಿ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರ ಹಾಗೂ ಸಾರ್ವಜನಿಕ ಪರವಾಗಿ ಆತ್ಮೀಯ ಆಧಾರವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಉತ್ತರ ವಲಯದ ಐಜಿಪಿ ಸಾಹೇಬರಾಗಿರುವಂತಹ ಶ್ರೀ ವಿಕಾಸ್ ಐಪಿಎಸ್ ಸಾಹೇಬರು ಅವರಿಗೆ ಕೂಡ ಗದಗ ಜಿಲ್ಲಾ ಪೊಲೀಸ್ ಪರವಾಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರ ಪರವಾಗಿ ಸಾರ್ವಜನಿಕ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಗದಗ ಜಿಲ್ಲಾ ಎಸ್ಪಿ ಸಾಹೇಬರಾಗಿರುವಂಥ ಶ್ರೀ BS ನೇಮಗೌಡ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ಜೊತೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ಮಾನ್ಯ ಸಾಹೇಬರ ಗಮನಕ್ಕೆ IR ಪೋರ್ಟಲ್ ಮೂಲಕ 35,13,000 ಕಿಮ್ಮತ್ತಿನ 210 ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದು
ಅವುಗಳನ್ನು ಇವತ್ತ ಮಾನ್ಯ ಸಾಹೇಬರಿಂದ ಆ ಸ್ವತ್ತಿನ ಮಾಲಕರಿಗೆ ಹಸ್ತಾಂತರಿಸುವಂಥ ಕಾರ್ಯಕ್ರಮ. ಸುಮಾರು 210 ಮೊಬೈಲ್ಗಳನ್ನು ಅದರ ಕಿಮ್ಮತ್ತು 35,13,000 ಕಿಮ್ಮತ್ತಿನ ಒಟ್ಟು 1,10,00,000 ಕಿಮ್ಮತ್ತಿನ 738 ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದು, ಅವುಗಳಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಮಾಲಕರಿಗೆ ಹಸ್ತಾಂತರಿಸ ಮಾಡಲಾಗಿತ್ತು. ಇವತ್ತಿನ ದಿವಸ ದಯಮಾಡಿ ಎಲ್ಲರೂ ಟೀ ಹೋಗ್ಬೇಕಂತ ಹೇಳಿ ಮಾಡ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮತ್ತು ಮುಂದಿನ ಮಾಲೀಕರು ರುದ್ರಪ್ಪ ಹೊನ್ನಪ್ಪ ಮಟ್ಟಿ ಸಾಕಿನ ಮೇವು. ಸರ್